ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದೇಶದ ಬಹುದೊಡ್ಡ ಋಣ ನಮ್ಮ ಮೇಲಿರುತ್ತದೆ. ಅದಕ್ಕಾಗಿ ಶ್ರಮಿಸುವುದು ನಮ್ಮ ಆಯ್ಕೆಯಾಗಿರದೆ ಆದ್ಯ ಕರ್ತವ್ಯವಾಗಿರಬೇಕು. ದೇಶ ನನಗೇನು ಮಾಡಿದೆ ಎನ್ನುವುದಕ್ಕಿಂತ ದೇಶಕ್ಕಾಗಿ ನಾನೇನು ಮಾಡಿದ್ದೇನೆ ಎನ್ನುವುದು ಬಹುಮುಖ್ಯ. ಮಾತೃಭೂಮಿಯ ಋಣ ಯಾರೂ ಮರೆಯಬಾರದು. ಭಗತ್ ಸಿಂಗ್ ಒಮ್ಮೆ ತಮ್ಮ ತಾಯಿಗೆ ಬರೆದ ಪತ್ರದಲ್ಲಿ, ಮಾ, ನನ್ನ ದೇಶ ಒಂದು ದಿನ ಸ್ವಾತಂತ್ರ್ಯ ಪಡೆಯುತ್ತದೆ ಎಂಬ ಬಗ್ಗೆ ನನಗೆ ಅನುಮಾನವಿಲ್ಲ. ಆದರೆ ನನಗೆ ಭಯವಿರುವುದು ಬಿಳಿ ಸಾಹೇಬರು ಖಾಲಿ ಮಾಡುವ ಕುರ್ಚಿಗಳಲ್ಲಿ ಕಂದು ಸಾಹೇಬರು ಕುಳಿತುಕೊಳ್ಳುತ್ತಾರೆಂಬುದು ಎಂದು ಆತಂಕ ವ್ಯಕ್ತಪಡಿಸಿದರು. ಅಂದರೆ ದೇಶ ಪ್ರೇಮ, ದೇಶ ಸೇವೆಯೇ ತಮ್ಮ ಆಜನ್ಮ ಕರ್ತವ್ಯವೆಂದು ಬಾಳಿದವರು ಅದೆಷ್ಟೋ ಮಂದಿಯೋ. ತಮ್ಮ ಕೊನೆಯ ಉಸಿರಿರುವ ತನಕ ದೇಶಕ್ಕಾಗಿ ಹೋರಾಡಿದ ಮಹನೀಯರು ಸಹಸ್ರಾರು ಮಂದಿ. ಆದರೆ ದೇಶ ಅಂದಾಕ್ಷಣ ಸ್ವಾತಂತ್ರ್ಯೋತ್ಸವಕ್ಕೆ ಸಿಹಿ ಹಂಚಿ ಒಂದೆರಡು ವಾಟ್ಸಪ್ ಸ್ಟೇಟಸ್ ಹಾಕಿ ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಹುಚ್ಚಿದ್ದು ಕುಣಿದು ಐ ಸಪೋರ್ಟ್ ಭಾರತ ಅಂತ DP ಹಾಕ್ಕೊಂಡ್ರೆ ದೇಶ ಪ್ರೇಮ ಆಗೋದಿಲ್ಲ. ಅದೆಲ್ಲ ಕಾಟಾಚಾರದ ಪ್ರೇಮ ಎನಿಸ್ಕೊಳ್ಳುತ್ತೆ. ನಿಜವಾದ ದೇಶ ಪ್ರೇಮವೆಂದರೆ ನಮ್ಮ ದೈನಂದಿನ ಪ್ರಾರ್ಥನೆಯಲ್ಲಿ ದೇಶಕ್ಕಾಗಿ ಬೇಡುವುದು, ಪ್ರಾರ್ಥಿಸುವುದು ನಮ್ಮ ಕರ್ತವ್ಯವೇ. ಅದೆಲ್ಲೋ ಗಡಿ ಭಾಗದಲ್ಲಿ ನಮ್ಮನ್ನು ಸೈನಿಕರು ಕಾಪಾಡ್ತಿರ್ತಾರೆ. ಅದೆಲ್ಲೋ ದೇಶದ ಪ್ರಗತಿಗೆ ನಾನಾ ಸಂಶೋಧನೆಗಳು ನಡೆಯುತ್ತಿರುತ್ತವೆ. ಮತ್ತೆಲ್ಲೋ ದೇಶದ ಉನ್ನತೀಕರಣಕ್ಕಾಗಿ ಹರಸಾಹಸವಾಗುತ್ತಿರುತ್ತದೆ. ವಿದೇಶಿ ಜಾಗತಿಕತೆಯಲ್ಲಿ ದೇಶವು ಸಹಭಾಗಿತ್ವ ಸಾಧಿಸುತ್ತಿರುತ್ತದೆ. ಆದರೆ ಇದ್ಯಾವುದೂ ಅರಿಯದೆ ನಾವು ಮೂರ್ಖರಂತೆ ಯೋಚಿಸಿ ನಮ್ಮ ಬದುಕೇ ಬೇರೆ, ನಾನೇ ಬೇರೆ ಅನ್ನೋ ಭ್ರಮೆಯಲ್ಲೇ ಇದ್ದೇವೆ. ಅಷ್ಟಕ್ಕೂ ಮನುಷ್ಯನಾಗಿ ಜನ್ಮ ತಳೆಯುವಾಗ ನಮ್ಮೊಂದಿಗೆ ಕೆಲವು ಋಣಗಳು ಅಂಟಿಕೊಂಡು ಬರುತ್ತೆ. ಅದರಲ್ಲಿ ಒಂದು ದೇಶದ ಋಣ. ಬನ್ನಿ, ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ದೇಶದ ಋಣದ ಕುರಿತಾದ ಕೆಲವೊಂದಿಷ್ಟು ವಿಚಾರವನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮನುಷ್ಯ ಜನ್ಮ ತಳೆಯುವಾಗ ದೇವಋಣ, ಋಷಿಋಣ, ಪಿತೃಗಳೆಂಬ 3 ಋಣಗಳೊಡನೆ ಜನ್ಮ ತಳೆಯುತ್ತಾನೆ ಎಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ. ದೇವಋಣವೆಂದರೆ ಮನುಷ್ಯನು ತಾಯಿಯ ಗರ್ಭದಿಂದ ಜನಿಸಿದಾಗ ಅವನು ಪ್ರಥಮತಃ ಮಾಡುವುದೆಂದರೆ ಉಸಿರಾಡುವುದು. ಹೀಗೆ ಉಸಿರಾಡಲು ಗಾಳಿ ನಿರ್ಮಾಣ ಮಾಡಿದವನು ದೇವರು. ಅವನಿಗೆ ಕುಡಿಯಲು ನೀರು, ತಿನ್ನಲು ಸ್ವಾದಿಷ್ಟವಾದ ಹಣ್ಣು, ಮರ, ಗಿಡ, ಬಳ್ಳಿ, ಆಹಾರ ಬೆಳೆಯಲು ಅವನು ಬದುಕಲು ಭೂಮಿ ಎಲ್ಲವೂ ಸಿದ್ಧ ಮಾಡಿ ಇಟ್ಟಿರುವುದೇ ದೇವರು. ಆದುದರಿಂದ ಮನುಷ್ಯ ಹುಟ್ಟಿನಿಂದಲೇ ದೇವಋಣಕ್ಕೆ ಒಳಗಾಗುತ್ತಾನೆ. ಇನ್ನು ಋಷಿ ಋಣ. ಇಲ್ಲಿ ಋಷಿ ಎಂದರೆ ವೇದ ಜ್ಞಾನವೆಂದರ್ಥ. ಈ ಋಷಿಗಳು ಕೇವಲ ಒಂದು ದೇಶಕ್ಕೆ ಸಂಬಂಧಿಸಿದವರಲ್ಲ. ಇವರು ದೇಶ ಕಾಲಾತೀತರು. ಹೊಸ ಜ್ಞಾನವನ್ನು ಲೋಕಕ್ಕೆ ಕೊಟ್ಟಿರುವವರೆಲ್ಲರೂ ಋಷಿಗಳೇ. ಸೂರ್ಯನಿಗೆ ಋಷಿ ಎಂದು ಹೆಸರು. ಅವನು ಗಾಯತ್ರಿ ಸ್ವರೂಪನು. ನಾವು ಈ ಭೂಮಿಗೆ ಬರುವ ಮುನ್ನ ಏನೆಲ್ಲ ಜ್ಞಾನ ಈ ಭೂಮಿಯಲ್ಲಿ ಇತ್ತೋ ಅದೆಲ್ಲವನ್ನ ನಾವು ಪಡೆಯುವುದರಿಂದ ನಾವು ಋಷಿಋಣ ಭಾರಕ್ಕೆ ಒಳಗಾದವರಾಗುತ್ತೇವೆ. ಇನ್ನು 3ನೆಯದ್ದು ಪಿತೃಋಣ. ಎಂದರೆ ನಾವು ಹುಟ್ಟಿದ ವಂಶದ ಬೆಳವಣಿಗೆ, ಅದರ ಪರಂಪರೆ, ಅದರ ಸಂಪ್ರದಾಯ, ಅದರ ಕಟ್ಟುನಿಟ್ಟು ಇವುಗಳನ್ನು ಪಾಲಿಸುವುದು. ಈ 3 ಋಣಗಳ ಜೊತೆಗೆ ದೇಶಋಣವೆಂಬ 4ನೇ ಋಣವನ್ನು ಸಹ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಮತ್ತು ಅದನ್ನು ತೀರಿಸಲು ತ್ರಿಕರಣಪೂರ್ವಕವಾಗಿ ಸದಾ ಸರ್ವದಾ ಪ್ರಯತ್ನಿಸಬೇಕು. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡುವುದಾದರೆ, ಜಗತ್ತು ಕಂಡ ಮಹಾನ್ ತತ್ವಜ್ಞಾನಿಗಳಲ್ಲಿ ಒಬ್ಬರಾದ ಸಾಕ್ರೆಟಿಸ್. ಅವರಲ್ಲಿದ್ದ ಅಪಾರ ಜ್ಞಾನದ ಬಗ್ಗೆ ಕರುಬುತ್ತಿದ್ದ ಕೆಲವರ ಪಿತೂರಿಗೆ ಅವರು ಬಲಿಯಾಗಿ ಅಥೆನ್ಸ್ನ ಪ್ರಜಾರಾಜ್ಯದಲ್ಲಿ ದೋಷಾರೋಪಣೆಗೆ ಒಳಗಾಗಿ ಮರಣದಂಡನೆಗೆ ಈಡಾದರು. ಅವರು ಸೆರೆಮನೆಯಲ್ಲಿದ್ದಾಗ ಅವರ ಶಿಷ್ಯನೊಬ್ಬ ಅತಿಶಯವಾದ ಗುರುಭಕ್ತನೂ ಕೃತಜ್ಞನೂ ಆದವನು ಸಾಕ್ರೆಟಿಸನು ಸೆರೆಮನೆಯಿಂದ ತಪ್ಪಿಸಿಕೊಂಡು ಹೋಗಲು ಒಂದು ಉಪಾಯವನ್ನು ಸೂಚಿಸುತ್ತಾನೆ. ತಾನು ಸೆರೆಮನೆಯ ಕಾವಲುಗಾರರಿಗೆ ಲಂಚ ಕೊಟ್ಟು ಅವರು ನಿದ್ದೆ ಹೋಗುವಂತೆ ಮಾಡುತ್ತೇನೆ. ಆಗ ನೀವು ಮೆಲ್ಲಗೆ ಸೆರೆಮನೆಯಿಂದ ಹೊರಕ್ಕೆ ತಪ್ಪಿಸಿಕೊಂಡು ಪಾರಾಗಿ ದೇಶಾಂತರ ಹೋಗಿಬಿಡಿ, ಅಲ್ಲಿಯೇ ಸುರಕ್ಷಿತವಾಗಿ ಬದುಕಬಹುದೆಂದು ಹೇಳುತ್ತಾನೆ. ಅವನ ಈ ಯೋಚನೆಗೆ ಸಾಕ್ರೆಟಿಸ್ ಈ ರೀತಿ ಹೇಳುತ್ತಾರೆ, ಅಯ್ಯ, ನಾನು ಮಾತೃದ್ರೋಹಿಯಾಗಬೇಕೆಂದು ನೀನು ಹೇಳುತ್ತೀಯ.
ಅಥೆನ್ಸ್ ಪಟ್ಟಣವು ನನಗೆ ತಾಯಿ. ನಾನು ಹುಟ್ಟಿದ್ದು ಇಲ್ಲಿ. ಈ ದೇಶದ ಸಾರ್ವಜನಿಕ ವ್ಯವಸ್ಥೆ ನನ್ನನ್ನು ಕಾಪಾಡಿದೆ. ನನಗೆ ವಿದ್ಯೆ ಕಲಿಸಿದ ಸಂಸ್ಥೆಗಳು ಈ ರಾಜ್ಯದವು. ನನ್ನನ್ನು ಬೆಳೆಸಿ ಕಾಪಾಡಿ ನನಗೆ ಪ್ರಪಂಚದಲ್ಲಿ ಒಂದು ಗೊತ್ತಾದ ಸ್ಥಾನವನ್ನು ಒದಗಿಸಿದ್ದು ಈ ರಾಜ್ಯದ ಕಾನೂನು ಕಟ್ಟುಪಾಡುಗಳು. ಇದುವರೆಗೂ ಈ ರಾಜ್ಯದ ಪ್ರಯೋಜನವನ್ನು ಪಡೆದು ಅದು ನನಗೆ ಸುಖಕರವಾಗಿರುವವರೆಗೂ ಅದರಿಂದ ಉಪಕಾರ ಪಡೆದು ಈಗ ಅದೇ ಹಿಂದಿನ ಕಾನೂನುಗಳ ಮೇರೆಗೆ ನನಗೆ ದಂಡವನ್ನು ವಿಧಿಸಿದ್ದರೆ ಹಿಂದಿನ ಉಪಕಾರಗಳನ್ನು ಮರೆತು ಈಗ ರಾಜ್ಯಕ್ಕೆ ವಂಚನೆ ಮಾಡೋ ಎನ್ನುವೆಯ? ರಾಜ್ಯದ ಉಪಕಾರ ನಮಗೆ ಬೇಕು, ಆದರೆ ಶಿಕ್ಷೆ ಮಾತ್ರ ಬೇಡವೇ? ಹೀಗೆ ವಾದಿಸಿ ಶಿಷ್ಯನ ಉಪಾಯ ಯೋಚನೆ ತಕ್ಕದ್ದಲ್ಲವೆಂದು ತಳ್ಳಿ ಹಾಕಿದ್ದ. ಇದು ನಿಜವಾದ ದೇಶಋಣ. ನಮ್ಮ ದೇಶದಿಂದ ಸಿಗುವ ಎಲ್ಲ ಸೌಕರ್ಯಗಳು ಬೇಕು, ಆದರೆ ದೇಶಕ್ಕಾಗಿ ಯಾವುದೇ ತ್ಯಾಗಕ್ಕೆ ನಾವು ಸಿದ್ಧರಾಗಿಲ್ಲ ಎಂದರೆ ಹೇಗೆ? ನಮ್ಮಲ್ಲಿ ಎಷ್ಟೋ ಜನ ನಿಜಾರ್ಥದಲ್ಲಿ ರಾಷ್ಟ್ರ ಋಣ ತೀರಿಸುತ್ತಿದ್ದೇವೆ ಅಥವಾ ಪ್ರಯತ್ನವಾದರೂ ಪಡುತ್ತಿದ್ದೇವಾ? ಗಡಿ ಪ್ರದೇಶದಲ್ಲಿ ಚಳಿ ಮಳೆಯನ್ನ ಲೆಕ್ಕಿಸದೆ ತಮ್ಮ ಜೀವದ ಹಂಗನ್ನು ತೊರೆದು ದೇಶ ರಕ್ಷಣೆ ಮಾಡುವ ಯೋಧರು ದೇಶ ಋಣವನ್ನು ತೀರಿಸ್ತಾ ಇದ್ದಾರೆ. ಅವರ ಸೇವೆ ನಿತ್ಯ ನಿರಂತರ. ಅದು ಶತಮಾನಗಳಿಂದ ನಡೆದು ಬರುತ್ತಿದೆ. ಇನ್ನು 19ನೇ ಶತಮಾನದಲ್ಲಿ ಬಾಳಿ ಬದುಕಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾಂತ್ಯಾ ಟೋಪೆ ಮೊದಲಾದವರು ದೇಶಕ್ಕಾಗಿ ಹೋರಾಡಿ ದೇಶ ಋಣ ತೀರಿಸಿದ್ದಾರೆ. ತದನಂತರ ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ, ಬಾಲಗಂಗಾಧರ್ ತಿಲಕ್, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಮೊದಲಾದವರೆಲ್ಲ ದೇಶ ಋಣ ತೀರಿಸಿದವರೇ. ಅದೇ ರೀತಿ ದೇಶಕ್ಕಾಗಿ ನಿತ್ಯ ನಿರಂತರ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡ ವಿಜ್ಞಾನಿಗಳು, ಶಿಕ್ಷಣ ತಜ್ಞರು, ಕವಿಗಳು, ಕಾದಂಬರಿಕಾರರು, ಲೇಖಕರು ಇವರೆಲ್ಲರೂ ದೇಶ ಋಣ ತೀರಿಸಿದವರೇ. ಆದರೆ ಅಧಿಕಾರಕ್ಕಾಗಿ, ಸ್ವಸುಖಕ್ಕಾಗಿ, ಸಂಪತ್ತು ಗಳಿಸುವುದಕ್ಕಾಗಿ ಪ್ರಯತ್ನಶೀಲರಾಗಿರುವವರು ದೇಶ ಋಣದಿಂದ ಮುಕ್ತರಾಗುವವರಲ್ಲ. ಆದರೆ ಕಷ್ಟಪಟ್ಟು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಶ್ರಮವಹಿಸಿ ದುಡಿದು ಸಂಪಾದಿಸಿ, ಹಾಗೆ ಸಂಪಾದಿಸಿದ ಹಣಕ್ಕೆ ಸೂಕ್ತವಾದ ತೆರಿಗೆಯನ್ನ ಕಟ್ಟುತ್ತಾ ದೇಶದ ಅಭಿವೃದ್ಧಿಗೆ ಕಾರಣರಾದವರೆಲ್ಲ ದೇಶದ ಋಣ ತೀರಿಸಿದವರ ಪಾಲಿಗೆ ಸೇರುತ್ತಾರೆ. ಇನ್ನು ಮಳೆ ಬಿಸಿಲೆನ್ನದೆ ಹೊಲದಲ್ಲಿ ದುಡಿದು ಜನತೆಗೆ ಬೇಕಾದ ಆಹಾರ ಧಾನ್ಯ ಬೆಳೆಯುವ ನೇಗಿಲ ಯೋಗಿ, ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕ ಇವರೆಲ್ಲರೂ ರಾಷ್ಟ್ರದ ಋಣ ತೀರಿಸುವ ಪೂಜ್ಯ ಜೀವಿಗಳು. ಶ್ರದ್ಧೆಯಿಂದ ಪಾಠ ಮಾಡುವ ಉಪಾಧ್ಯಾಯರು, ಪ್ರಾಧ್ಯಾಪಕರು, ಶ್ರದ್ಧೆಯಿಂದ ಅಭ್ಯಾಸದಲ್ಲಿ ನಿರತರಾದ ವಿದ್ಯಾರ್ಥಿಗಳೆಲ್ಲ ದೇಶದ ಋಣ ತೀರಿಸುವಲ್ಲಿ ನಿರತರಾಗಿರುವವರೇ. ತಮ್ಮ ಕಾರ್ಯದಲ್ಲಿ ಶ್ರದ್ಧೆ ಮತ್ತು ನಿಷ್ಠೆಯಿಂದ ತೊಡಗಿಸಿಕೊಂಡರಷ್ಟೇ ದೇಶ ಪ್ರಗತಿಯತ್ತ ಸಾಗಲು ಸಾಧ್ಯ. ಆಗ ಮಾತ್ರ ಅವರೆಲ್ಲರೂ ದೇಶ ಋಣ ತೀರಿಸಿದಂತಾಗುತ್ತದೆ. ಮಹಾಭಾರತದಲ್ಲಿ ಒಂದು ಉಲ್ಲೇಖ ಬರುತ್ತದೆ: ನಿಶೇವತೆ ಪ್ರಶಸ್ತಾನಿ ನಿಂದಿತಾನಿನ ಸೇವತೆ ಅನಾಸ್ತಿಕ ಶ್ರದ್ಧಾದಾನ್ ಏತತ್ ಪಂಡಿತ ಲಕ್ಷ್ಮಣಂ. ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡುವುದು, ಕೆಟ್ಟ ಕೆಲಸಗಳನ್ನು ಮಾಡದಿರುವುದು, ನಾಸ್ತಿಕನಾಗಿರದೆ ಶ್ರದ್ಧಾಳುವಾಗಿರುವುದು ಇದು ಜ್ಞಾನಿಗಳ ಲಕ್ಷಣ. ಅಂದರೆ ಶ್ರದ್ಧೆಯಿಂದ ಕೆಲಸ ಮಾಡುವುದೇ ಶ್ರೇಷ್ಠತೆಯ ಲಕ್ಷಣ. ನಮ್ಮ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ ಎಲ್ಲ ಕ್ಷೇತ್ರಗಳಲ್ಲಿ ದಕ್ಷತೆಯನ್ನು ಹೆಚ್ಚಿಸಿದರೆ ದೇಶ ತನ್ನಿಂತಾನೇ ಅಭಿವೃದ್ಧಿ ಹೊಂದುತ್ತದೆ. ಆ ನಿಟ್ಟಿನಲ್ಲಿ ನಾವು ದೇಶ ಋಣ ತೀರಿಸಿದಂತಾಗುತ್ತದೆ. ಮೊದಲು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಸೇವೆಗಾಗಿ ಹಾತೊರೆಯೋಣ. ದೇಶದ ಆದಿಯೇ ನಮ್ಮಿಂದಲೇ ಅನ್ನೋದನ್ನು ಮರೆಯಕೂಡದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.